ವೆಲ್ಕಮ್ ಟು ಲೆಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಗುರೂಜಿ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಗಳಲ್ಲಿ ಮೊಬೈಲ್ ಸಂಖ್ಯೆಗಳ ಬಗ್ಗೆ ಮತ್ತೆ ಜೋಡಿಗಳ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ಟಿದ್ದೆ. ಇನ್ನ ಹೆಚ್ಚಿನ ಮಾಹಿತಿ ಅಂದ್ರೆ ಇನ್ನ ಸೀಕ್ರೆಟ್ಸ್ ಇರ್ತಾವಲ್ಲ, ಅದ್ರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ ಈ ಸಂಚಿಕೆಯಲ್ಲಿ. ಮತ್ತು ಮೊಬೈಲ್ ಸಂಖ್ಯೆಗಳ ನಿಗೂಢತೆ ಅಂದ್ರೆ ಒಂದು ಸೀಕ್ರೆಟ್ ಏನಪ್ಪಾ ಅಂತಂದ್ರೆ, ಕೆಲವು ಕೆಟ್ಟ ಸಂಖ್ಯೆಗಳು ಇರ್ತವೆ, ಒಳ್ಳೆ ಸಂಖ್ಯೆಗಳು ಇರ್ತವೆ. ಕೆಲವು ಕೆಟ್ಟ ಸಂಖ್ಯೆಗಳಲ್ಲಿ ಏನಪ್ಪಾ ಅಂದ್ರೆ ಸೀಕ್ರೆಟ್ ಅಂತ ಏನ್ ಹೇಳ್ತಾ ಇದ್ದೀನಿ, ಕೆಲವು ಕೆಟ್ಟ ಸಂಖ್ಯೆಗಳು ಕೆಟ್ಟದನ್ನು ಕೊಟ್ರು ಬೇರೆ ತರ ಪಾಸಿಟಿವ್ ಎನರ್ಜಿ ಕೊಡುವಂತ ಶಕ್ತಿ ಹೊಂದಿರ್ತವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 86 ನಂಬರ್ ಆಗಲಿ, 41 ನಂಬರ್ ಆಗಲಿ, 24 ನಂಬರ್, ಈ ತರ ಬ್ಯಾಡ್ ಸಂಖ್ಯೆಗಳು ಅಂತ ನಾವು ಮುಂಚೆ ತಿಳಿಸಿದೀವಿ. ಆದ್ರೆ ಅದರಲ್ಲಿ ಪಾಸಿಟಿವ್ ಎನರ್ಜಿ ಅನ್ನೋದು ಕೂಡ ಇರುತ್ತೆ, ಅಂದ್ರೆ ಅದರಿಂದ ಉಪಯೋಗ ಅಂತ ಆಗುವಂಥದ್ದು ಕೂಡ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡ್ಕೊಳ್ಳಿ, ಮತ್ತೆ ಶೇರ್ ಮಾಡಿ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇವತ್ತಿನ ಸಂಚಿಕೆಯಲ್ಲಿ ಒಂದು ಜೋಡಿ ಬಗ್ಗೆ ಕೂಲಂಕುಷವಾಗಿ, ಅಂದ್ರೆ ಅದರಲ್ಲಿ ನ್ಯೂಟ್ರಲ್ ಏನು ಪಾಸಿಟಿವ್ ಏನು ಬಿಡಿಸಿ ಹೇಳ್ತೀನಿ. ಒಂದು ಜೋಡಿ ಬಗ್ಗೆ ತಿಳಿಸ್ತೀನಿ ನೋಡಿ. 43 ಮತ್ತೆ 34 ಈ ಸಂಖ್ಯೆ ಇದ್ರೆ ಜೋಡಿ ನಿಮ್ ಮೊಬೈಲ್ ನಲ್ಲಿ ಇದ್ರೆ ಚೆಕ್ ಮಾಡ್ಕೊಳ್ಳಿ, ಆ ತರ ಇಂಪ್ಯಾಕ್ಟ್ ಕೊಡ್ತಾ ಇದೆಯಾ ಅಂತ. 34 ಆಗ್ಲಿ 43 ಇತ್ತು ಅಂದ್ರೆ ಪೊಲಿಟಿಕಲ್ ಪರ್ಸನ್ ಯಾರ್ಯಾರ ಹತ್ರ ಇದಾರ, ಪೊಲಿಟಿಕಲ್ ರಾಜಕೀಯದಲ್ಲಿ ಇದ್ದೀರೋ ಅವ್ರ ಹತ್ರ 34 ಆಗ್ಲಿ 43 ಇತ್ತು ಅಂತಂದ್ರೆ ಅವರು ಉನ್ನತ ಸ್ಥಾನ ಪಡೆದಿರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ರಾಜಕೀಯದಲ್ಲಿ ಒಂದು ಬದಲಾವಣೆ ಅನ್ನೋದು ಇವ್ರು ತರ್ತಾ ಇರ್ತಾರೆ. ಸೆಕೆಂಡ್ ಥಿಂಗ್, ಅಸ್ಟ್ರಾಲಜಿ ಫೀಲ್ಡ್ ಅಲ್ಲಿ ಯಾರ್ಯಾರು ಅಸ್ಟ್ರಾಲಜರ್ ಆಗಿದ್ದೀರೋ ಅವರು ಈ ನಂಬರ್ಗನ ಇತ್ತು ಅಂದ್ರೆ ಒಂದು ಉನ್ನತ ಸ್ಥಾನದಲ್ಲಿ ಇರ್ತಾರೆ. ಯಾಕಂದ್ರೆ ಒಂದು ಜ್ಞಾನದ ಕಾರಕ ಮತ್ತೆ ರಾಹು ಸಂಖ್ಯೆ ರಹಸ್ಯನ್ನ ಭೇದಿಸುವಂಥದ್ದು. ಯಾಕಂದ್ರೆ ಅಸ್ಟ್ರಾಲಜಿನ ಹರಿದು ಕುಡಿತಾರೆ ಅಂತ ಹೇಳ್ತಾರಲ್ಲ, ಆ ತರ ಸಂಖ್ಯೆ ಇದು 43 ಇತ್ತು ಅಂದ್ರೆ. ಎರಡನೇದು ಕಾರ್ಪೊರೇಟ್ ಸಂಸ್ಥೆಗಳು ಅಂತ ಹೇಳ್ತೀವಿ. ಅಂದ್ರೆ ಒಂದು ಸಿಇಒ ಆಗಿರ್ಬೋದು, ಒಂದು ಡೈರೆಕ್ಟರ್ ಆಗಿರ್ಬೋದು, ಅಂತವ್ರ ಮೊಬೈಲ್ ಸಂಖ್ಯೆಗಳಲ್ಲಿ ಈ ನಂಬರ್ಗನ ಇತ್ತು, 34 ಆಗ್ಲಿ 43 ಇತ್ತು ಅಂದ್ರೆ ಆ ಸಂಸ್ಥೆಯನ್ನ ಅಚ್ಚುಕಟ್ಟಾಗಿ ಎಕ್ಸಲೆಂಟ್ ಆಗಿ ಮುನ್ನಡೆಸ್ತಾರೆ. ಯಾಕಂದ್ರೆ ಜ್ಞಾನದ ಸಂಖ್ಯೆ ಇದು. ಯಾವತ್ತೂ ಒಂದು ವಿದ್ಯಾಸಂಸ್ಥೆಗಳಾಗ್ಲಿ, ಮುಖ್ಯ ಸಂಸ್ಥೆಗಳಲ್ಲಿ ಈ ನಂಬರ್ಗನ ಇತ್ತು ಅಂದ್ರೆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನೆಕ್ಸ್ಟ್ ಬಿಸ್ನೆಸ್ ಅಲ್ಲಿ ಬರೋಣ. ಯಾರ್ಯಾರಿಗೆ ಬಿಸ್ನೆಸ್ ಮಾಡ್ತಾ ಇದ್ದೀರೋ ಅವ್ರ ಮೊಬೈಲ್ ಸಂಖ್ಯೆನಲ್ಲಿ 6ನೇ ಪ್ಲೇಸ್ ಇಂದ 10ನೇ ಪ್ಲೇಸ್ ಒಳಗಡೆ ಎಲ್ಲಿ ಈ ನಂಬರ್ಗನ ಇದೆ ಅಂತಂದ್ರೆ ಬಿಸ್ನೆಸ್ ನ ಇಂಟರ್ನ್ಯಾಷನಲ್ ಮಾರ್ಕೆಟಿಂಗ್ ಲೆವೆಲ್ ತಗೊಂಡೋಗಿ ಅದನ್ನ ತಲುಪಿಸ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬಿಸ್ನೆಸ್ ಆಗ್ಲಿ ಮನಿಗಾಗ್ಲಿ. ಇನ್ನ ಮೇನ್ ಇಂಪಾರ್ಟೆಂಟ್, ಈ ಸಂಖ್ಯೆ ಇನ್ನ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಹೈಯೆಸ್ಟ್ ಲೆವೆಲ್ ಅಂದ್ರೆ ನೆಟ್ವರ್ಕಿಂಗ್ ಸೊಲ್ಯೂಷನ್, ಅಂದ್ರೆ IT-BT ನೆಟ್ವರ್ಕಿಂಗ್ ಮಾಡ್ತಾರಲ್ಲ ಅಂತವ್ರಿಗೇನಾದ್ರೂ ಈ ಮೊಬೈಲ್ ಸಂಖ್ಯೆನಲ್ಲಿ ಈ ಜೋಡಿ ಇತ್ತು ಅಂತಂದ್ರೆ ಇದನ್ನ ಅವ್ರು ಮಾಡ್ತಾ ಇರೋ ವರ್ಕ್ ನ, ನೆಟ್ವರ್ಕಿಂಗ್ ನ ವಿದೇಶಗಳಿಗೆ ಅಪ್ಪಿಸ್ತಾರೆ. ಅಂದ್ರೆ ಲಿಂಕ್ ಮಾಡ್ತಾರೆ, ಒಂದಕ್ಕೊಂದು ಕನೆಕ್ಟಿವಿಟಿ ಮಾಡ್ತಾರೆ. ಆ ತರ ಸಂಖ್ಯೆ ಇದು. ನೋಡಿದ್ರ 24 ಆಗ್ಲಿ 43 ಆಗ್ಲಿ ಈ ತರ ಬ್ಯಾಡ್ ಸಂಖ್ಯೆಗಳು ಅಂತ ಹೇಳಿದ್ವಿ. ಆದ್ರೆ ಕೆಲವು ಕ್ಷೇತ್ರಗಳಲ್ಲಿ, ಕೆಲವು ಪ್ಲೇಸ್ ಅಲ್ಲಿ ಈ ಜೋಡಿ ನಂಬರ್ಗಳನ್ನ ಇತ್ತು ಅಂದ್ರೆ ಎಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತವೆ. ನಾನು ಮುಂಚೆನೆ ಹೇಳಿದ್ದೀನಿ. ತುಂಬಾ ಜನ ಮತ್ತೆ ಕ್ವಶನ್ ಆಗ್ಬೇಡಿ, ಗುರುಗಳೇ ನೀವೇ ಹೇಳಿದ್ರಿ 2 ಇರಬಾರ್ದು, 4 ಇರಬಾರ್ದು, 8 ಇರಬಾರ್ದು ಅಂತ. ಆದ್ರೆ ಕೆಲವು ಜೋಡಿಗಳ ಸಂಖ್ಯೆಗಳ ಪಕ್ಕದಲ್ಲಿ ಯಾವ ಜೋಡಿ ಸಂಖ್ಯೆ ಇದೆ ಅದು ಯಾವ ತರ ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದೇ ಮುಖ್ಯ ಇಲ್ಲಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಾ, ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ತರ ಯಾರ್ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಎಲ್ಲರಿಗೂ ಖುಷಿ ಆಗ್ತಾ ಇದೆ. ಅದೇ ತರ ನಿಮಗಾಗಿ ಅಡ್ವಾನ್ಸ್ಡ್ ಮ್ಯಾಜಿಕ್ ಮೊಬೈಲ್ ನ್ಯೂಮರಾಲಜಿ ಅನ್ನೋ ಪುಸ್ತಕನ ಬಿಡುಗಡೆ ಮಾಡಿದ್ದೀನಿ. ಪ್ರತಿಯೊಂದು ಡೀಟೇಲ್ ಇದರಲ್ಲಿದೆ. ಯಾರ್ಯಾರ ಮೊಬೈಲ್ ಸಂಖ್ಯೆಯನ್ನ ನಿಮಗೆ ಕಷ್ಟ ಆಗ್ತಾ ಇದೆ ತಗೊಳಕ್ಕೆ, ಜೋಡಿಗಳ ನಂಬರ್ಗಳ ಬಗ್ಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ ಅನ್ನೋರಿಗೆ ಕನ್ನಡದಲ್ಲೂ ಇದೆ, ಕನ್ನಡ ಭಾಷೆಯಲ್ಲೂ ಸಿಗುತ್ತೆ, ನಿಮ್ಗೆ ಇಂಗ್ಲಿಷ್ ಭಾಷೆಯಲ್ಲೂ ಸಿಗುತ್ತೆ. ಯಾರು ಇದನ್ನ ತಗೊಂತೀರೋ ಇಡೀ ನಿಮ್ ಫ್ಯಾಮಿಲಿಗೆ, ನಿಮ್ ಮನೆಗೆ ನೀವೇ ಮೊಬೈಲ್ ನಂಬರ್ನ
ಚಾಯ್ಸ್ ಮಾಡ್ಕೋಬಹುದು. ಯಾಕಂದ್ರೆ ಹೆಂಗಪ್ಪ ಇದು ಚಾಯ್ಸ್ ಮಾಡೋದಂದ್ರೆ 81 ಕಾಂಬಿನೇಷನ್ಸ್ ಪೂರ್ತಿ ಡೇಟಾ ಕೊಟ್ಟಿದ್ದೀನಿ. ಆ 81 ಕಾಂಬಿನೇಷನ್ಸ್ಗೆ ಬ್ಯಾಡ್ ನಂಬರ್ಸ್ ಏನು, ಲಕ್ಕಿ ನಂಬರ್ಸ್ ಏನು, ಮತ್ತೆ ಟೋಟಲ್ ಮೊಬೈಲ್ ನಂಬರ್ ಎಷ್ಟರಲ್ಲಿ ತಗೋಬೇಕು, ಇದು ಒಂದು ಕಾನ್ಸೆಪ್ಟ್. ಆದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈಚ್ ಪರ್ಸೆಂಟ್ ಒಂದು ಜೋಡಿ, ಕೆಟ್ಟ ಜೋಡಿಗಳು ಎಷ್ಟಿದಾವೋ ಅಷ್ಟು ಜೋಡಿಗಳ ಬಗ್ಗೆನೂ ವಿವರವಾಗಿ ಕೊಟ್ಟಿದ್ದೀನಿ, ಒಳ್ಳೆ ಜೋಡಿಗಳ ಬಗ್ಗೆನೂ ವಿವರವಾಗಿ ಕೊಟ್ಟಿದ್ದೀನಿ. ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ನೀವು ಯಾವ ಪ್ರೊಫೆಷನಲ್ ಹೋದ್ರೆ ಯಾವ ಜೋಡಿ ಇರಬೇಕು. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್ಗೆ ಹೋಗ್ಬೇಕು, ಆ ಜಾಬ್ಗೆ ಯಾವ ರೀತಿ ಜೋಡಿ ಸೆಟ್ ಮಾಡ್ಕೋಬೇಕು ಮೊಬೈಲ್ ಸಂಖ್ಯೆನಲ್ಲಿ. ಫಾರ್ ಎಕ್ಸಾಂಪಲ್ ಡಾಕ್ಟರ್ ಆಗ್ಬೇಕು, ಇಂಜಿನಿಯರಿಂಗ್ ಆಗ್ಬೇಕು ಅಂದ್ರೆ ಅದಕ್ಕೊಂದು ಜೋಡಿ ಇರುತ್ತೆ. ಆ ಜೋಡಿ ಹೆಂಗ್ ಸೆಟ್ ಮಾಡ್ಕೋಬೇಕು ಅಂತ ಪೂರ್ತಿ ವಿವರವಾದ ಡೇಟಾ ಇದರಲ್ಲಿ ಕೊಟ್ಟಿದ್ದೀನಿ. ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಪ್ರತಿಯೊಬ್ಬರಿಗೂ ಹೆಲ್ಪ್ಫುಲ್ ಆಗುತ್ತೆ. 2 ಭಾಷೆನಲ್ಲೂ ಇದೆ. ಇವಾಗ ಏನು ಈ ನಂಬರ್ ಕಾಣಿಸ್ತಾ ಇದೆ ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ನಿಮಗೆ ಕೊರಿಯರ್ ಮುಖಾಂತರ ಆಗ್ಲಿ, ಪೋಸ್ಟಲ್ ಮುಖಾಂತರ ಆಗ್ಲಿ ನಮ್ಮ ಕಡೆಯಿಂದ ಲಭ್ಯ ಇದೆ. ತುಂಬಾ ಜನ ಕೇಳ್ತಾ ಇದ್ರಿ 4-3 ಇಲ್ಲ 3-4 ಬಗ್ಗೆ ತಿಳಿಸ್ಕೊಡಿ ಗುರುಗಳೇ ಅಂತ. ಯಾಕಂದ್ರೆ ನಂಬರ್ಸ್ಗಳಾಗ್ಲಿ ಗ್ರಹಗಳಾಗ್ಲಿ ಯಾವುದಕ್ಕೆ ಯಾವುದು ಯಗನಿಷ್ಠ ಆಗಲ್ಲ. ಕಾರಣ ಏನಪ್ಪಾ ಅಂತಂದ್ರೆ, ಯಾವ ಗ್ರಹ ಜೊತೆ ಯಾವ ಗ್ರಹ ಸೇರ್ಕೊಂಡ್ರೆ ಸಕ್ಸಸ್ ಕೊಡುತ್ತೆ ಅನ್ನೋದೇ ಇಂಪಾರ್ಟೆಂಟ್ ಇಲ್ಲಿ. ಮತ್ತೆ ಯಾವ ನಂಬರ್ ಜೊತೆಗೆ ಯಾವ ನಂಬರ್ ಜೋಡಿಯಾಗಿ ಬಂದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಮೊದಲೇ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. 43-34 ಈ ಜೋಡಿ ಮೊಬೈಲ್ ನಂಬರ್ ನಲ್ಲಿ ಇದ್ರೆ ಎಲ್ಲೆಲ್ಲಿ ಸಕ್ಸಸ್ ಕೊಡುತ್ತೆ, ಯಾವ ಯಾವ ಫೀಲ್ಡ್ ಅಲ್ಲಿ ಇವ್ರು ಸಕ್ಸಸ್ ಆಗ್ತಾರೆ. ಯಾಕಂದ್ರೆ ಗುರುವಿನ ಸಂಖ್ಯೆ ಇದ್ದು, ರಾಹು ಅಂದ್ರೆ ಟೆಕ್ನಿಕಲ್ ಫೀಲ್ಡ್ ಅದೆಲ್ಲ ಇರುತ್ತೆ, ಟೆಕ್ನಿಕಲ್ ನಾಲೆಡ್ಜ್ ಇರುತ್ತೆ. ಆ ತರ ಇದ್ದಾಗ ಸಕ್ಸಸ್ ರೇಟ್ ಯಾವ ಯಾವ ಫೀಲ್ಡ್ ಅಲ್ಲಿ ಚೆನ್ನಾಗಿ ಆಗ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ಪೊಲಿಟಿಕಲ್ ಅಂದ್ರೆ ರಾಜಕೀಯ ವ್ಯಕ್ತಿಗೆ 43-34 100% ಸೆಟ್ ಆಗುತ್ತೆ. ಯಾಕಂದ್ರೆ ಪೊಲಿಟಿಷಿಯನ್ ಅಲ್ಲಿ ಇರೋರೆಲ್ಲ ಸ್ವಲ್ಪ ಜ್ಞಾನನೂ ಇರಬೇಕು, ಟೆಕ್ನಿಕಲ್ ನಾಲೆಡ್ಜು ಇರಬೇಕು ಅವ್ರಿಗೆ. ಆವಾಗ ಅವರು ಆ ಸ್ಥಾನಕ್ಕೆ ಸೂಟೇಬಲ್ ಪರ್ಸನ್ ಆಗ್ತಾರೆ. ಸೆಕೆಂಡ್ ಥಿಂಗ್, ಆಸ್ಟ್ರಾಲಜರ್ಸ್ ಕೂಡ ಈ 4334 ಇದ್ರೆ ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಜ್ಞಾನದ ಸಂಪತ್ತು ಅನ್ನೋದು 3ನೇ ನಂಬರ್ ಅಲ್ಲಿ ಇದೆ. ಯಾಕಂದ್ರೆ ಗುರುವಿನ ಸಂಖ್ಯೆ, ಆಸ್ಟ್ರಾಲಜರ್ಸ್ಗೆ 3ನೇ ಸಂಖ್ಯೆ 100% ನೆಸೆಸಿಟಿ ಇರುತ್ತೆ. ಮತ್ತೆ ಕಾರ್ಪೊರೇಟ್ ಸಂಸ್ಥೆಗಳು, ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ರನ್ ಮಾಡಬೇಕಾದ್ರೆ ಜ್ಞಾನ, ದುಡ್ಡೇ ಇದ್ರೆ ಮೇಂಟೈನ್ ಮಾಡೋಕ್ಕಾಗಲ್ಲ, ಜ್ಞಾನ ಕೂಡ ಇರಬೇಕಲ್ವಾ. ಅದಕ್ಕೆ 3ನೇ ಸಂಖ್ಯೆ 43 ಆಗಲಿ 34 ಜನ ಇತ್ತು ಅಂದ್ರೆ ಕಾರ್ಪೊರೇಟ್ ಸಂಸ್ಥೆಗಳನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅವರು. ನೆಕ್ಸ್ಟ್ ಬಿಸ್ನೆಸ್ ಕೂಡ ಆ ನಂಬರ್ ಬೇಕಾಗಿದೆ, ಬಿಸ್ನೆಸ್ ಕೂಡ ಸಕ್ಸಸ್ ಆಗುತ್ತೆ ಆ ಜೋಡಿಗನ ಇತ್ತು ಅಂದ್ರೆ. ಇನ್ನ ಮನಿ ಕೂಡ, ಜ್ಞಾನ, ಕೆಲವ್ರ ಹತ್ರ ದುಡ್ಡಿದ್ರೆ ಅದನ್ನ ಹೆಂಗೆ ಆಪರೇಟ್ ಮಾಡ್ಬೇಕು ಅನ್ನೋ ಜ್ಞಾನ ಬೇಕಲ್ವಾ. ದುಡ್ಡನ್ನ ಬೆಳೆಸ್ಬೇಕು ಅಂದ್ರೆ ಫಸ್ಟ್ ಜ್ಞಾನ ಇರಬೇಕು, ಬುದ್ಧಿಮಟ್ಟ ಚೆನ್ನಾಗಿರ್ಬೇಕು. ಆ ಉದ್ದೇಶಕ್ಕೆ ಈ ಜೋಡಿ ಕೂಡ ಇದ್ರೆ ಮನಿಗೆ ವಿಚಾರದಲ್ಲಿ ಸಕ್ಸಸ್ ರೇಟ್ ಸಿಗುತ್ತೆ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ನೆಟ್ವರ್ಕಿಂಗ್. ಈಗ ಡಿಜಿಟಲ್ ಯುಗ ಇದು, ನೆಟ್ವರ್ಕಿಂಗ್ ಇಲ್ದಿರ ಯಾವುದು ನಡೆಯಲ್ಲ. ಈ ಕಾಂಬಿನೇಷನ್ ನಮ್ಮ ಮೊಬೈಲ್ ಸಂಖ್ಯೆನಲ್ಲಿ ಪರ್ಫೆಕ್ಟ್ ಪ್ಲೇಸ್ ಅಲ್ಲಿ ಬಂತು ಅಂದ್ರೆ ನೆಟ್ವರ್ಕಿಂಗ್ ಕ್ಷೇತ್ರದಲ್ಲಿ ಇವ್ರದೇ ಆದ ಪ್ರಭಾವ ಬಳಸಿ ಅದನ್ನ ಉನ್ನತ ಸ್ಥಾನಕ್ಕೆ ತಗೊಂಡು ಹೋಗ್ತಾರೆ. ಮತ್ತೆ ಹಠಾತ್ ಆಸ್ತಿ, ಇವರು ಈ ಜೋಡಿಗನ ಇತ್ತು ಅಂದ್ರೆ ಇಮ್ಮಿಡಿಯೇಟ್ ಆಸ್ತಿ ಗಳಿಸ್ತಾರೆ. ವ್ಯವಹಾರನ ಯಶಸ್ವಿ ಮಾಡಲು ಇವರು ಯಾವ ಮಾರ್ಗ ಬಳಸಬೇಕು ಅಂತ ಬಿಫೋರ್ ಥಿಂಕಿಂಗ್ ಬರುತ್ತೆ. ಥಿಂಕಿಂಗ್ ಅಂತ ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಈ 3ನೇ ಸಂಖ್ಯೆ ಫುಲ್ ಸಪೋರ್ಟ್ ಮಾಡುತ್ತೆ ಇವ್ರಿಗೆ. ಅದಕ್ಕೆ ಹೇಳೋದು. ಇನ್ನ ಕೆಲವು ನೆಗೆಟಿವ್ ಕೂಡ ಇರ್ತದೆ ಇದರಲ್ಲಿ. ನಾನು ಮೊದಲೇ ಹೇಳಿದ್ದೀನಿ, ಕೆಲವು ಸಂಖ್ಯೆಗಳಿಂದ ನೆಗೆಟಿವ್ ಇದ್ರೆ ಅಷ್ಟೇ ಒಳ್ಳೇದು ಕೂಡ ಇರುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಲ್ಲ ನೆಗೆಟಿವ್ ಮೊಬೈಲ್ ಜೋಡಿಗಳಲ್ಲಿ ಬರೀ ನೆಗೆಟಿವ್ ಅಂತ ಹೇಳ್ತಾರೆ. ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಇದೇ ತರ ಮುಂದಿನ ವಿಡಿಯೋನಲ್ಲಿ ಇನ್ನೊಂದು ಜೋಡಿ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಬರೋಣ. ಅದುವರೆಗೂ ಧನ್ಯವಾದಗಳು.